ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಪ್ರಧಾನಮಂತ್ರಿಯವರ ಯೋಜನೆ ಇದು. ಅನುದಾನದಲ್ಲಿ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತಿನ ಹಮ್ಮಿಕೊಂಡಿದ್ದು. ಬಹುಶಃ ನಮ್ಮ ನಾಗಣ್ಣ ಅವರು ಹೇಳಿದಂಗೆ ಶಾಸಕರು ಕಾರಣಾಂತರಗಳಿಂದ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಬರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸೋದು ಬೇಡಣ, ಮುಗಿಸ್ಬಿಡಿ, ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇವತ್ತಿನ ದಿನ ಈ ಒಂದು ಚಾಲನೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ಆದೇಶದ ಮೇರೆಗೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಒಂದು ಪಂಚಾಯತಿಗೆ ಇನ್ನೂ ಹೆಚ್ಚಿನ ಒಂದು ಅನುದಾನ ಕೊಡುವಂಥ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಅತಿ ಹೆಚ್ಚು ಮತ ಕೊಟ್ಟಿರ್ತಕ್ಕಂಥ ಈ ಹೆಬ್ಬಣಿ ಗ್ರಾಮ ಪಂಚಾಯತಿ ಸುಮಾರು 2000 ಚಿಲ್ಲರೆ ಲೀಡ್ ಬಂದಿರತಕ್ಕಂಥದ್ದು. ಬಹುಶಃ ತಾಲೂಕಿನಲ್ಲಿ ಮೋಸ್ಟ್ಲಿ 2ನೇ ಪ್ಲೇಸ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಇನ್ನೊಂದು ನಮ್ಮ ಶಾಸಕರು ಪಾಪ ಕೆಲಸ ಮಾಡಬೇಕು ಅಂತ ಹೊರಡ್ತಾರೆ. ಬಹುಶಃ ಈ ಒಂದು ಸರ್ಕಾರದ ನಿಲುವಿನಿಂದ ಏನು ಇವತ್ತು ದಿನ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಬಹುಶಃ ತಿನ್ನೋದೊಂದು ಬಿಟ್ಟರೆ ಗ್ಯಾರಂಟಿ ಕಾರ್ಯಕ್ರಮಗಳು ಅಂತ ಹೇಳ್ಕೊಂಡು ತಿನ್ನೋದರಲ್ಲಿ ಪಾಪ ನಿರತರಾಗ್ಬಿಟ್ಟಿದ್ದಾರೆ. ನಿರತರಾಗ್ಬಿಟ್ಟು ಗೊತ್ತಿಲ್ಲದೆ ಪಾಪ ಜೈಲು ಮೆಟ್ಲು ಏರ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ. ಯಾಕಂದರೆ ಈಗ ಇಲ್ಲಿ ಅನುದಾನ ಅಂತ ಕಂಪ್ಲೀಟ್ ನಿಂತು ಹೋಗಿದೆ. ಈ ಅನುದಾನದ ಒಂದು ನೋಡ್ತಾ ಇದ್ದರೆ, ಅನುದಾನದ ವಿಚಾರವಾಗಿ ನೋಡ್ತಾ ಇದ್ದರೆ ಬಹುಶಃ ಯಾವ ಹಳ್ಳಿಯಲ್ಲೂ ಕೆಲಸ ಮಾಡಲಿಕ್ಕೆ ಶಾಸಕರಿಂದಲೂ ಸಾಧ್ಯ ಆಗ್ತಾಯಿಲ್ಲ. ಹಂಗೂ ಏನೋ ಪಾಪ ಕಷ್ಟಪಟ್ಟು ಅವರು ಏನೋ ಕೈಲಾದಷ್ಟು ಏನೋ ಶಕ್ತಿ ಮೀರಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ಇದೇ ಸರ್ಕಾರ ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ನೋಡಿ, ಅದೇನು ಸಂತೆ ಮನೆ ಇವರು CM ಅವ್ರು ಹೇಳ್ತಾಯಿದ್ರು, ಏನು ಸ್ವಾಮಿ ಇಷ್ಟು ದುಡ್ಡು ತಿಂದಿದ್ದೀರಿ ಅಂತ ಹೇಳ್ಬಿಟ್ಟು BJP ಅವರು JDS ಅವರು ಗಲಾಟೆ ಮಾಡ್ತಾಯಿದ್ರೆ, ಅಲ್ಲಪ್ಪ ನೀವು ತಿಂದಿಲ್ವಾ ಇಷ್ಟು ಅಂತಂದರೆ ಅವರು ನೀವು ಇಷ್ಟು ತಿಂದಿದ್ದೀರಿ, ಇದು ಅದಕ್ಕೆ 4ರಷ್ಟು ನಾವು ತಿಂತೀವಿ ಅನ್ನೋ ಒಂದು ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಬಹುಶಃ ಈ ರಾಜ್ಯಕ್ಕೆ ಯಾವ ಗತಿ ಬರ್ತದೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ. ಏನು ಬರೋದೇನಿಲ್ಲ. ಆಂಧ್ರದಲ್ಲಿ ಯಾವ ರೀತಿ ಆಯಿತು 11 ಸೀಟು, ಇಲ್ಲಿ 21 ಸೀಟು ಅಷ್ಟೇ. ಆ ರೀತಿ ಮುಂದಿನ ದಿನಗಳಲ್ಲಿ ತಾವೆಲ್ಲನೂ ನೋಡ್ತೀವಿ. ಬಹುಶಃ ಈ ಒಂದು ಏನು ಈಗ ರೈತರು ಅಂತಾರೆ, ಎಲ್ಲಿ ರೈತರು ಪಾಪ ಮಲಗಿಸ್ಬಿಟ್ರು ರೈತರನ್ನ. ಇನ್ನೇನಿದ್ರು ಗ್ಯಾರಂಟಿ ರೈತರನ್ನ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡ್ಬಿಟ್ರೆ ಬಹುಶಃ ಈ ರಾಜ್ಯ ಉದ್ಧಾರ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನ ಮಾಡಿ ಬರಮಾಡ್ಕೊಂಡಿದ್ದಕ್ಕೆ ಈ ಊರಿನ ಗ್ರಾಮಸ್ಥರು ಎಲ್ರಿಗೂ ನಾನು ವಂದಿಸ್ತಾ, ಮುಖ್ಯವಾಗಿ ನಮ್ಮ ನಾಗಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಶಾಸಕರು ಇದ್ರ ಮೇಲೆ ಬಂದು ಇಲ್ಲಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ 4 ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.